ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಮಾಡ್ತಾ ಇರೋದು ಪೆಪ್ಪಿ ಪನ್ನೀರ್ ಪಾಸ್ತಾ. ಒಂದ್ಸರಿ ಇದನ್ನ ಟ್ರೈ ಮಾಡಿ, ಮನೆಯಲ್ಲಿ ಎಲ್ಲರಿಗೂ ಫೇವ್ರೆಟ್ ಡಿಶ್ ಆಗುತ್ತೆ. ಸೊ ಇದನ್ನ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. 2 ಟೇಬಲ್ ಸ್ಪೂನ್ ಬಟರ್ ಅಲ್ಲಿ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಕಟ್ ಮಾಡಿ ಹುರಿಬೇಕು. ಈರುಳ್ಳಿ ಸ್ವಲ್ಪ ಕಂದ ಬಣ್ಣ ಆದ್ಮೇಲೆ ಇದರಲ್ಲಿ ರೆಡ್ ಬೆಲ್ ಪೆಪ್ಪರ್ ಮತ್ತು ಯೆಲ್ಲೋ ಬೆಲ್ ಪೆಪ್ಪರ್ಸ್ ನ ಆಡ್ ಮಾಡ್ತಾ ಇದ್ದೀನಿ. ಇವಾಗ ನಾವು ಅರ್ಧ ಕಟ್ ಮಾಡಿರೋ ಬೀಟ್ರೂಟ್ ಅನ್ನ ಸೇರಿಸ್ಕೊತೀವಿ. ಇವೆಲ್ಲ ತರಕಾರಿಗಳು ಸ್ವಲ್ಪ ಬೆಂದ ಮೇಲೆ ಇದಕ್ಕೆ ನಾವು ಟೊಮೆಟೊನ ಹಾಕೊಂಡು ಚೆನ್ನಾಗಿ ಹುರಿಬೇಕು. ಇದರಲ್ಲಿ ತುಂಬಾ ತರ ತರಕಾರಿಗಳು ಹೋಗೋದ್ರಿಂದ ಎಲ್ಲರಿಗೂ ತುಂಬಾ ಹೆಲ್ದಿ ಹಾಗೂ ಮಕ್ಕಳಿಗೆ ಮಾತ್ರ ತುಂಬಾ ಇಷ್ಟಪಟ್ಟು ತಿನ್ನೋ ತಿಂಡಿ ಇದು. ಈಗ ಸಿಂಪಲ್ ಸ್ಪೈಸಸ್ ಅಂದ್ರೆ ಖಾರ, ಉಪ್ಪು ಹಾಗೆ ಸ್ವಲ್ಪ ಬ್ಲಾಕ್ ಪೆಪ್ಪರ್ ನ ಇದರಲ್ಲಿ ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಬೇಕು. ಟೊಮೆಟೊ ಎಲ್ಲ ಸರಿಯಾಗಿ ಕುಕ್ ಆದ್ಮೇಲೆ ಸ್ಟವ್ ಆರಿಸಿ ಸ್ವಲ್ಪ ಆರ್ಲಿಕ್ಕೆ ಬಿಡಬೇಕು. ಇದೆಲ್ಲ ವೆಜಿಟೇಬಲ್ಸ್ ನ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಅದರಲ್ಲಿ 1 ಕಪ್ ಪನ್ನೀರನ್ನ ಆಡ್ ಮಾಡಿ ಸ್ಮೂತ್ ಆಗಿ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು. ಇವಾಗ ನಾನು ಇನ್ನೊಂದು ಪಾತ್ರೆಯಲ್ಲಿ ಸ್ವಲ್ಪ ಆಯಿಲ್ ಅಲ್ಲಿ ಕ್ಯಾರೆಟ್ ಹಾಗೂ ಬ್ರಾಕೊಲಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಬ್ರಾಕೊಲಿ ಇಲ್ಲ ಅಂದ್ರೆ ನೀವು ಬೇರೆ ಯಾವ ತರಕಾರಿ ಇದ್ರೂ ಅದನ್ನ ಹಾಕೊಂಡು ಫ್ರೈ ಮಾಡಬಹುದು. ಗ್ರೀನ್ ಪೀಸ್ ಆಗಿರ್ಲಿ, ಬೀನ್ಸ್ ಆಗಿರ್ಲಿ, ಅದನ್ನ ನೀವು ಯೂಸ್ ಮಾಡ್ಕೋಬಹುದು. ಇವಾಗ ನಾವು ಗ್ರೈಂಡ್ ಮಾಡ್ಕೊಂಡಿರೋ ಸ್ಮೂತ್ ಪೇಸ್ಟ್ ನ ಇದ್ರಲ್ಲಿ ಹಾಕೊಳ್ಳೋಣ. ನಾವು ಕ್ಯಾಪ್ಸಿಕಮ್, ಬೀಟ್ರೂಟ್ ಹಾಗೂ ಪನ್ನೀರ್ ಹಾಕಿದ್ರಿಂದ ತುಂಬಾನೇ ಕ್ರೀಮಿ ಮತ್ತು ಕಲರ್ಫುಲ್ ಆಗಿರೋ ಪಾಸ್ತಾ ಸಾಸ್ ರೆಡಿ ಆಗಿದೆ. ಇದನ್ನ ಒಂದು 5 ನಿಮಿಷ ಕುದಿಸಿ 1 ಟೀ ಸ್ಪೂನ್ ಒರೆಗನೋ ಹಾಕ್ಬೇಕು. ಇವಾಗ ನಾವು ಕುದಿಸಿಟ್ಟಿರೋ ಪಾಸ್ತಾನ ಇದರಲ್ಲಿ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಹಾಕಿರೋ ಪಾಸ್ತಾ ಆಲ್ರೆಡಿ ಕುದ್ದಿದ್ದು, ಸೊ ಇದನ್ನ 25 ನಿಮಿಷ ಕಾಲ ನಾನು ನೀರಲ್ಲಿ ಕುದಿಸಿ ತೆಗೆದಿಟ್ಟು ಆಮೇಲೆ ಇದ್ರಲ್ಲಿ ಸೇರಿಸಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅದು ರೆಡಿ ಆಯ್ತು ನೋಡಿ, ಪೆಪ್ಪಿ ಪನ್ನೀರ್ ಪಾಸ್ತಾ. ಹೆಲ್ದಿ ಮತ್ತು ಟೇಸ್ಟಿಯಾದ ಪಾಸ್ತಾ. ಖಂಡಿತ ಟ್ರೈ ಮಾಡಿ. ನಿಮಗೆ ಹೇಗೆ ಅನ್ಸುತ್ತೋ ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇವತ್ತಿಗೆ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಇನ್ನೊಂದು ಸೂಪರ್ ರೆಸಿಪಿ ಜೊತೆ. ಥ್ಯಾಂಕ್ ಯು.